ಬದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಮಾಡ್ತಿದ್ದ ಆಫೀಸರ್ಗೆ ಹೇಳಿ ಧಿಕ್ಕಾರ. ಇವತ್ತಿನ ದಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಹಾನಗರ ಪಾಲಿಕೆ ಅನ್ಯಾಯ ಮಾಡ್ತಿದ್ದ ಗೋಸ್ಕರ ಇವತ್ತು ದುರ್ಗದ ಬಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ ಅವರು ಬೀದಿ ಬದಿ ವ್ಯಾಪಾರಸ್ಥರದ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್, ನನಗೆ ಬೀದಿ ಬದಿ ವ್ಯಾಪಾರಸ್ಥರು ಓಟ್ ಹಾಕಿ ಅರ್ಸ್ಕೊಂಡು ಕಡ್ಸ್ಯಾರ ಮಹಾನಗರ ಪಾಲಿಕೆಗೆ. ನಾನೇ ಎಲೆಕ್ಟೆಡ್ ಮೆಂಬರ್. ನಾನು ಆಫೀಸರ್ಗೆ ಕೇಳ್ತಾ ಇದ್ದೀನಿ, ಸರ್ ತಾವು ಬಂದು ಇಲ್ಲಿ ಅಂಗಡಿ ಕಿತ್ತಾಕೊಂತೀರಿ ಎಲ್ಲರ ಬೀದಿ ವ್ಯಾಪಾರಸ್ಥರಿಗೆ, ನೀವು ಯಾವುದೂ ಥರ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ನೀವು ಬಂದಿರಿ, ನಿಮ್ಗೆ ಅಥಾರಿಟಿ ಯಾರು ಕೊಟ್ಟರು? ನಿಮ್ಮ ಹತ್ರ ನೋಟಿಸ್ ಇದೆ, ನಮ್ಗೆ ಎಬ್ಸಕ್ಕೆ ನೋಟಿಸ್ ಇದ್ರೆ ನಮ್ಗೆ ಕೈಯಾಗ ಕೊಡ್ರಿ ಅಂತಂದ್ವಿ. ಅವರು ಅಷ್ಟಕ್ಕೆ ಏನು ಹೇಳಿದ್ರು ಗೊತ್ತು, ಯಾವ ಎಲೆಕ್ಟೆಡ್ ಮೆಂಬರ್ ನಾನು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ. ಅಲ್ಲಿ ಸರ್ ನಮ್ಮದು 3 ತಿಂಗಳಿಗೊಮ್ಮೆ ಒಂದು ಜೆ ಬಿ ಆಗ್ತೈತಿ ಮಹಾನಗರ ಪಾಲಿಕೆ ಕಟ್ಟಡದಾಗ ಜೆ ಬಿ ಆಗ್ತೈತಿ. ಆ ಜೆ ಬಿದಾಗ ಪ್ರತಿಯೊಬ್ಬರು 1 ರಿಂದ 12 ಜೂನ್ ಮಟ್ಟ ಆಫೀಸರ್ ಇರ್ತಾರೆ. ಮತ್ತು ಈ ಆಫೀಸರ್ ಹೊಸ ಬಂದಾನೆ ಗೊತ್ತಿಲ್ಲ, ಅವ್ರ ಮೇಲ್ ಐ ಡಿ ಹಾಕಿರ್ತಾರೆ ಅವ್ರಿಗೆ ನೋಟಿಸು, ಆಮೇಲೆ ನೋಟಿಸ್ ಮೂಲಕ ಕೊಟ್ಟಿರ್ತಾರೆ ಆಫೀಸಾಗ. ಇಷ್ಟು ಮಂದಿ ಎಲೆಕ್ಟೆಡ್ ಮೆಂಬರ್ ಅದಾರ, ಇವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ವ್ಯಾಪಾರಸ್ಥರನ್ನ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನ ಸಾಲ್ವ್ ಮಾಡೋಕೆ ಕಮಿಟಿ ಐತಿ. ಈ ಕಮಿಟಿಯನ್ನು ಕೈದೆಯನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಂದ್ರೆ ಎಂಥ ಆಫೀಸರ್ ಇವರು? ಇವ್ರಿಗೆ ಕಾನೂನು ಮ್ಯಾಗ ಗೌರವ ಇಲ್ಲ. ನಾವು ಕಾನೂನನ್ನು ಗೌರವ ಮಾಡ್ತೀವಿ, ಕಾನೂನನ್ನು ಕೈಯಾಗ ತಗೊಳ್ಳೋದಿಲ್ಲ. ನಾವು ನಮ್ಮ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ನಮ್ಗೆ ಅವಮಾನ ಮಾಡೋಣ ಆಫೀಸರ್. ಅದರ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಾಕೊಂತೀವಿ. ಬರೋ ದಿನೆಯಲ್ಲಿ ಅವ್ರು ಮತ್ತೆ ಏನು ನಮ್ಮ ಜೊತೆ ಬೀದಿ ವ್ಯಾಪಾರಸ್ಥರ ಅನ್ಯಾಯ ಮಾಡಿದರೆ ಇದು ದುರ್ಗದ ಬಲ್ ಬಂದ್ ಮಾಡಿ ಮಹಾನಗರ ಪಾಲಿಕೆದಾಗ ಬೀದಿ ವ್ಯಾಪಾರಸ್ಥರ ಅಂಗಡಿ ಹಚ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಅವರು ಝೋನಲ್ 8ಗೆ ಬಂದಾರ ಸರ್, ಅವ್ರ ಹೆಸರು ಗೊತ್ತಿಲ್ಲ, ಝೋನಲ್ 8 ಆಫೀಸರ್. ಹಾಂ ಸರ್, ಭಾಳ ಮಂದಿಗೆ ನುಕ್ಸಾನ್ ಮಾಡ್ಯಾರ ಸರ್. ಭಾಳ ಮಂದಿಗೆ ಏಕಾಏಕಿ ಬಂದ್ಬಿಟ್ರೆ ಹೇಳ್ಬೇಕು ಸರ್, ಕಮಿಟಿ ಮೆಂಬರ್ಗೆ ಹೇಳ್ಬೇಕು, ಅವರು ತಿಳಿಸ್ಬೇಕು. ಎಲೆಕ್ಟೆಡ್ ಮೆಂಬರ್ ಇದೆ ಇಲ್ಲ ನಂದು, ಮತ್ತು ಎಲೆಕ್ಟೆಡ್ ಮೆಂಬರ್ ಇಟ್ಕೊಂಡು ಅವ್ರು ಹೇಳಿಲ್ಲ ಹಂಗೆ ಡೈರೆಕ್ಟ್ ಬಂದ್ರೆ ಹೆಂಗೆ ಸರ್? ಅಕಸ್ಮಾತ್ ಅವರು ನಮ್ಮ ಕಮಿಟಿಗೆ ತಿಳಿಸಿ ಕೆಲಸ ಮಾಡಿದ್ರೆ ನಾವು ಏನೇನು ಪಬ್ಲಿಕ್ಗೆ ತೊಂದರೆ ಐತೆ ನಾವು ಸಾಲ್ವ್ ಮಾಡಿಕೊಡ್ತಿದ್ದೀವಿ. ಅವ್ರು ಏಕಾಏಕಿ ಮನ್ಸಿಗೆ ಬಂದಾಗ ದುನಿಯಾ ನುಕ್ಸಾನ್ ಮಾಡ್ಯಾರ, ವ್ಯಾಪಾರಸ್ಥರದ ಇನ್ನೂ ನುಕ್ಸಾನ್ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ಗೌರವ ಕೊಡ್ದಲ್ಲ. ನಾವು ಕಮಿಷನರ್ಗೆ ಅವ್ರು ಹೇಳಿದ್ದೀವಿ, ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾತಾಡ್ರಿ, ನಮ್ಮ ಎಲೆಕ್ಟೆಡ್ ಬಾಡಿ ಐತಿ, ನನ್ನ ಮೆಂಬರ್ ಐತಿ ನಾನು ಅಂತ ಹೇಳಿದ್ರೆ, ನೀವು ಕಮಿಷನರ್ ನ್ಯಾಯಾಗಿ ಮಾತಾಡಲಿ ಅಂತ ಮಾತಾಡ್ತಾರೆ ಆಫೀಸರ್. ಮಾತಾಡೋದು ಗೌರವ ಇದು, ಸರಿಯಾಗಿ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾರೂ ಆಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್. ಇದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ಆಫೀಸರ್ ಅವಶ್ಯಕತೆ ನಮ್ಮ ಹುಬ್ಳಿಯಲ್ಲಿ ಇಲ್ಲ. ಮುಂದಿನ ಕರ್ಮ ನೋಡಿ ಸರ್, ಇದೇ ಥರ ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಹಾನಗರ ಪಾಲಿಕೆದಾಗ ಅಂಗಡಿ ಹಚ್ತೀವಿ. ನಾಳೆ ಇಷ್ಟು ಅಂಗಡಿ ಮಹಾನಗರ ಪಾಲಿಕೆದಾಗ ಹಚ್ತೀವಿ. ನೋಡೋಣ, ನಮ್ಮ ಮ್ಯಾಗೆ ಆ್ಯಕ್ಷನ್ ತಗೋರಿ, ನಮ್ಗೆ ಅರೆಸ್ಟ್ ಮಾಡ್ತೀರ ಮಾಡ್ರಿ, ಏನು ತೊಂದರೆ ಇಲ್ಲ. ಬಡವರ ಮೇಲೆ ಹೊಟ್ಟಿ ಮೇಲೆ ಕಾಲ್ ಕೊಟ್ರೆ ನಾವು ಬಿಡುವುದಿಲ್ಲ ಸರ್. ಇದು ವೆಂಡರ್ ಝೋನ್ ಬರುತ್ತಾ? ಅಲ್ಲ ಸರ್, ವೆಂಡಿಂಗ್ ಝೋನ್ ಅಂತೇಳಿ ಗುರುತಿಂದ ಚೀಟಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತು 40-50 ವರ್ಷದಿಂದ ನಾವು ವ್ಯಾಪಾರ ಮಾಡಕೊಂತೀವಿ ದುರ್ಗದ ಬಲದಾಗ ಎಲ್ಲ ಕಡೆ. ಅವ್ರು ಏಕಾಏಕಿ ಬಂದಂದ್ರೆ ಯಾರ್ದೋ ಒಬ್ಬರು ರಾಜಕೀಯ ಮಾತು ಕೇಳಿ ತೆಗಿತಾರಂದ್ರೆ ಇದು ಮೇಯರ್ ಉಪಮೇಯರ್ ಅವ್ರದ್ದು ಏನೋ ಸಭೆ ಆಗಿ ಸಭೆದಾಗ ಆಗಿದೆ. ಅವ್ರ ಸಭೆ ಆಗಲೇ ಮೇಯರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ಅವ್ರಿಗೂ ಕೊಡ್ತಿಲ್ಲ. ಮಹಾನಗರ ಪಾಲಿಕೆ ಒಂದು ಕಮಿಟಿ ಇದೆ, ಅವ್ರ ಕಮಿಟಿ ಅವ್ರಿಗೆ ತಿಳಿಸ್ಬೇಕಂತ ಕೊಡ್ತಿಲ್ಲ. ತಿಳಿಸಿ ನಮ್ಗೆ ಹೇಳಿ ಸರ್, ನಾವು ಸಹಕಾರ ಮಾಡ್ತೀವಿ. ಏಕಾಏಕಿ ಬಂದು ಹಾಕೊಂಡು ಹೋದ್ರು ಇದು ಯಾನಯ ಸರ್? ಇಸ್ಮಾಯಿಲ್ ಬಿಡಪ್ಪ ಸರ್. ಕಾರ್ಯಾಚರಣೆ ನಡೀತಾ ಇದೆ, ಅವ್ರಿಗೆ ನಾವು ಊರಲ್ಲಿ ಎಲ್ಲ ಹೇಳಿದ್ವಿ. ನಾವಿಲ್ಲೆಲ್ಲ ಇದು ಮಾರ್ಕೆಟ್ ಏರಿಯಾ, ಅತಿ ಜನಜಂಗುಳಿ ಪ್ರದೇಶ ಎಲ್ಲ. ಈ ರಸ್ತೆ ಮೇಲೆಲ್ಲ ಇವರು ಇಂಥ ಗಾಡಿಗಳನ್ನೆಲ್ಲ ಇಟ್ಕೊಂಡು ಜನಸಂಚಾರಕ್ಕೆ ತುಂಬ ತೊಂದರೆ ಆಗಿತ್ತು. ಹಲವಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ. ನಾವು ಹಲವಾರು ಬಾರಿ ಇವ್ರಿಗೆ ಮೌಖಿಕವಾಗಿ ಹೇಳಿದ್ವಿ, ನಾವು ನೀವೆಲ್ಲ ಗಾಡಿಗಳನ್ನ ತಕ್ಕೋರಿ, ಜನಸಂಚಾರಕ್ಕೆ ಒಂದು ಸ್ವಲ್ಪ ಸುಗಮ ಮಾಡಿರಿ ಅಂತ. ಯಾರೂ ಇಲ್ಲ. ಇವತ್ತು ನಾವು ಎಲ್ಲ 12 ಕಚೇರಿ ಎಲ್ಲ ವಲಯ ಕಚೇರಿಯಲ್ಲೂ ನಾವು ಸಹಿತ ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಾವು ಎಲ್ಲ ನಮ್ಮ ವಲಯ ಕಚೇರಿ 8 ವ್ಯಾಪ್ತಿಯಲ್ಲಿರೋದು ಎಲ್ಲ ಈ ರಸ್ತೆಗಳು ಇರ್ತಂತ ಎಲ್ಲ ಗಾಡಿಗಳನ್ನ ನಾನು ರಿಮೂವ್ ಮಾಡಿದ್ವಿ. ಯಾವ್ಯಾವ ರಸ್ತೆ ಎಲ್ಲ ಮಾಡಿ ಈ ಎಲ್ಲ ನಮ್ಮದು CBT ಏರಿಯಾ, ಮರಾಠ ಗಲ್ಲಿ ಎಲ್ಲ ಇನ್ನೂ ಹಲವಾರು ಏರಿಯಾ ಇದಾವೆ, ಎಲ್ಲ ಕಾರ್ಯಾಚರಣೆ ಮಾಡ್ತೀವಿ, ಇನ್ನೂ ಮಾಡ್ತಾ ಇದ್ವಿ. ನೋಟಿಫಿಕೇಶನ್ ಅಂತೇನೇನಿಲ್ಲ, ಇವ್ರಿಗೆ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋದಿಲ್ಲ ಸರ್. ಇಲ್ಲ ಫುಟ್ಪಾತ್ ಮೇಲೆ ಇರುವಂಥವ್ರಿಗೆಲ್ಲ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋಂಗಿಲ್ಲ. ನಾವು ಹೇಳಿರ್ತೀವಿ ಮೌಖಿಕವಾಗಿ ಎಲ್ಲ ಹೇಳಿದ್ವಿ ನಾವು. ಅಲ್ಲಲ್ಲ, ರಸ್ತೆ ಮೇಲೆ ಇದ್ದಾಗ ನಾವು ನೋಟಿಸ್ ಕೊಡೋಂಥ ಪ್ರಮೇಯನೇ ಬರೋದಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ಜನಸಂಚಾರಕ್ಕೆ ತೊಂದರೆ ಮಾಡಬಾರ್ದು, ನೀವು ವ್ಯಾಪಾರ ಮಾಡೋದಿದ್ರೆ ನಿಮ್ಮ ಅಂಗಡಿಯಲ್ಲಿದ್ದ ವ್ಯಾಪಾರ ಮಾಡ್ಬೋದು ಅಂತ ಹೇಳಿದ್ವಿ. ಹೇಳಿದ್ವಿ ಸರ್, ನಾವು ಇಲ್ಲೆಲ್ಲರಿಗೂ ಹೇಳಿದ್ವಿ. ಹಲವಾರು ಬಾರಿ ಹಿಂದೂ ಕಾರ್ಯಾಚರಣೆಗಳಾಗಿದ್ದಾವೆ. ನಮ್ಮ ಮಾನ್ಯ ಆಯುಕ್ತರು ನಿನ್ನೆ ಮೀಟಿಂಗ್ ಮಾಡಿ ಸೂಚನೆ ಹೇಳಿದ್ದಾರೆ. ಯಾವ ಅನಧಿಕೃತವಾಗಿ ಫುಟ್ಪಾತ್ ಮೇಲೆ
ಜನಸಂಚಾರಕ್ಕೆ ತೊಂದರೆ ಆಗಂತ ಏನು ಇದೆಲ್ಲ ಡಬ್ಬ ಅಂಗಡಿಗಳು ಎಲ್ಲ ರಿಮೂವ್ ಮಾಡ್ಲಿಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಎಲ್ಲ 12 ವಲಯ ಕಚೇರಿಗಳಿಗೂ ನಾವು ಇವತ್ತು ಏಕಕಾಲದಲ್ಲಿ ನಡೆದಿದೆ. ಮಾಡ್ತಾ ಇದೀವಿ ಇನ್ನೂ ಎಷ್ಟಂತ ಗೊತ್ತಿಲ್ಲ, ಎಲ್ಲ ಮಾಡ್ತಾ ಇದೀವಿ, ಯಾವ್ದು ಬಿಟ್ಟಿಲ್ಲ ನಾವು, ಯಾವ್ದು ಇಲ್ಲ, ಮಾಡ್ತಾ ಇದ್ದೀವಿ. ನೋಡಿದಿಲ್ಲ ಎಲ್ಲೇ ಇದೆಯಲ್ಲ ಕ್ರೌಡ್. ಸರ್ ಇದು ಕೇವಲ ಇವತ್ತು ಒಂದು ದಿನಕ್ಕೆ ಸೀಮಿತ ಆಗ್ತದೆ. ಇಲ್ಲ ಸರ್, ನಾವು ಇಲ್ಲ ನಾವು ನಿರಂತರವಾಗಿ ಮಾಡ್ತೀವಿ ಸರ್, ನಾವು ನಿರಂತರವಾಗಿ ಮಾಡ್ತೀವಿ. ಪಾದಚಾರಿಗಳು ಎಲ್ಲ ಅವಕಾಶ ಅನುಕೂಲ. ಹೌದು ನಿರಂತರವಾಗಿ ಮಾಡ್ತೀವಿ. ಈಗ ಶಾಲೆ ಪ್ರಾರಂಭ ಆಗಿದೆ ಸರ್, ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತದೆ? ಅಲ್ಲಲ್ಲ ಅದನ್ನ ಈ ನಿರಂತರವಾಗಿ ಅಂತ ರಸ್ತೆಯಲ್ಲಿ ಗಾಡಿ ಹಾಕ್ಸೋದ್ರಿಂದ ಮಕ್ಕಳಿಗೆ ಅಲ್ಲಲ್ಲ ರಸ್ತೆ ಸಂಚಾರ ಮಕ್ಕಳಿಗಂತಲ್ಲ, ಎಲ್ಲರಿಗೂ ಎಲ್ಲಾ ಜನರಿಗೂ ತೊಂದರೆ ಆಗುತ್ತೆ ಇದು. ಅದಕ್ಕೆ ನಾನು ಕಳಕಳಿಯಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾವು ಹೇಳಿದ್ವಿ ಅವ್ರಿಗೆ, ಇಡಬೇಡ್ರಿ ರಸ್ತೆ ಮೇಲೆ, ಜನಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ. ಇದು ಒಳ್ಳೆ ಮಾರ್ಕೆಟ್ ಏರಿಯಾ ಇದು, ಅದಕ್ಕೆ ಇದು ಮಾಡ್ತಾ ಇದೀವಿ. ಇನ್ನು ಮುಂದಾದ್ರೂ ನಾವು ದಿನ ಬಿಟ್ಟು ದಿನ ಆದ್ರೂ ಕಾರ್ಯಾಚರಣೆ ಮಾಡ್ತೀವಿ. ನಾನು ಚಂದ್ರಶೇಖರ್ ಮಾಲಿಪಟ್ಲ ಅಂತ, ವಲಯ ಆಯುಕ್ತರ ನಾನು, ಝೋನ್ 8. ಇದು ಒಂದ ವ್ಯಾಪಾರಸ್ಥರದ ಉದ್ದೇಶ ಏನಂದ್ರ ಇಲ್ಲಿಂತ್ರ ನಮಗ್ ತೆರವುಗೊಳಿಸ್ರಿ, ನಾವು ಇಲ್ಲಿಂತ್ರ ತೆರವುಗೊಳ್ತೀವಿ, ಆದ್ರೆ ನಮಗೊಂದು ಫಸ್ಟ್ ಸ್ಥಳ ನಿಗದಿ ಮಾಡ್ರಿ. ನಮಗ್ ಲೈಸೆನ್ಸ್ ಕೊಟ್ಟಿದ್ದು ಎದಕ್ಕೆ? ಮಹಾನಗರ ಪಾಲಿಕೆಯಿಂದ ಕೊಟ್ರಿ, ಕೇಂದ್ರ ಸರ್ಕಾರಲಿಂತ ನಮಗ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ರಿ, ಮತ್ ಬೀದಿ ವ್ಯಾಪಾರ ಮಾಡಕಂತೇಳಿ ನೀವು ಲೋನ್ ಕೊಟ್ರಿ. ಈಗ ನಾವು ಸಾಲ ಸೋಲ ಮಾಡಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ತುಂಬು ಎಲ್ಲ ಸಾಲಗಳು ಕುತ್ತಿಗೆದನ ಬರ್ತಾವೆ. ಈಗ ನಾವು ಒಮ್ಮಿಂದ ನಮಗೆ ಏಕಾಏಕಿ ತೆಗಿಸಿದ್ರೆ ನಮಗ ಹೊಟ್ಟೆಪಾಡಿಗೆ ಹೆಂಗ ಜನರ ಅದನ್ನೆಲ್ಲ ತಿಳ್ಕೊಂಡ ಆಯುಕ್ತರಿಗೆ ಮನವಿ ಮಾಡೋದೊಂದ, ಧಾರವಾಡ ಜಿಲ್ಲಾ DC ಅವ್ರಿಗೂ ಒಂದು ಮನವಿ ನಾವು ಮಾಡ್ತೀವಿ. ಎಲ್ಲ ವ್ಯಾಪಾರಸ್ಥರ ಕಡೆಯಿಂದ ಹೇಳೋದಿಷ್ಟ ಏನ್ರಿಪ್ಪ ಅಂದ್ರೆ ನಮಗೊಂದು ವೈಂಡರ್ ಝೋನ್, ನಮ್ಗಿಂತ ವ್ಯಾಪಾರ ಮಾಡಕ್ಕಿಂತ ಸ್ಥಳ ಅಂತೇಳಿ ಕೊಡ್ಬೇಕು. ಯಾಕಂದ್ರೆ ನಾವು ನಾಯಿಗಳಲ್ಲ, ಬೀದಿ ಹಂದಿಗಳಲ್ಲ ಏಕಾಏಕಿ ತೆರವುಗೊಳಿಸಾಕ. ಯಾಕ್ರಿಪ್ಪ ನೀವು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ತೀರಾ? ದೊಡ್ಡ ದೊಡ್ಡ ಮಾಲ್ದಾಗ ಈ ಎಲ್ಲ ಬಂಗಾರ ಅಂಗಡಿ, ಚಿನ್ನದ ಅಂಗಡಿಯವ್ರು ಎಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡಿದ್ದಾರೆ. ಯಾರು ಕೇಳೋರಿದ್ದೀರಿ? ನೀವು ಹೆಂಗ್ ಗೊತ್ತಾ, ಇದಕ್ಕೆ ಬೆಂಕಿ ಎತ್ತಾಗ ಬಾವಿ ತೋಡೋದಲ್ಲ, ಇದಕ್ಕಿಂತ ಮುಂಚೆ ನೀವ್ ಯಾಕೆ ತೀರ್ಮಾನ ಹೌದು ಸರ್, ಈಗ ನಮ್ದು ಸಂಘ ಇದೆ, ಸಂಘದ್ಲಿಂತ್ರ ಮನವಿ ಕೊಟ್ರೆ ಈಗ ನಾವು ಮನವಿ ಒಂದ ಕೊಡ್ಬೋದು, ಧರಣಿ ಮಾಡ್ಬೋದು. ಅದ್ರ ಮ್ಯಾಗ ಆದ್ರೂ ಕಾನೂನು ಕ್ರಮನ ತಗೊಂತಾರಲ್ಲ. ನಾವು ಕಾನೂನು ಚೌಕಟ್ಟು ಒಳಗೆ ಏನಿದೆ ಅದಷ್ಟ ಮಾಡಕ್ ಸಾಧ್ಯ. ಮಾಡಕ್ ಅಷ್ಟ ಸಾಧ್ಯ. ಈಗ ತಗೊಂಡು ಹೋಗ್ಬಿಟ್ರಲ್ಲ ಈಗ ತಗೊಂಡು ಹೋದ್ರ ನೋಡ್ರಿ ಸರ್, ನಾವು ಅವ್ರಿಗೆ ಮನವಿ ಮಾಡೋದು ಏನಂದ್ರ ನಮಗ್ ಒಂದು ವೈಂಡರ್ ಝೋನ್ ಮಾಡ್ರಿ, ಅಲ್ಲಿ ನಮಗ ಇಂತಿಂತವ್ರಿಗೆ ಇಷ್ಟು ಲೈಸೆನ್ಸ್ ಅದಾವ, ಇಷ್ಟು ಅಲಾಟ್ ಮಾಡ್ರಿ, ನಾವ್ ಅಲ್ಲಿ ಇಂತ್ರ ವ್ಯಾಪಾರ ತೆರವುಗೊಳಿಸಿದೆ ನಿಲ್ಲಲಾರ್ದ ಸರ್. ಯಾಕಂದ್ರೆ ಹೊಟ್ಟೆಪಾಡಿಗೆ ಅವ್ರು ಇವತ್ತು ತಗೊಂಡ್ ಹೋಗ್ತಾರ, ನಾಳೆ ನಾವು ನಮ್ಗೆ ತಳ್ಳು ಗಾಡಿ ತಗೊಂಡಿದ್ರೆ ನಾವು ಅಲ್ಲಿ ರೋಡ್ ಮ್ಯಾಗ ಕುತ್ಕೊಂಡಾದ್ರು ವ್ಯಾಪಾರ ಮಾಡೋರೆ. ವ್ಯಾಪಾರ ಮಾಡೋದಿಲ್ಲ ಅಂತಲ್ಲ, ವ್ಯಾಪಾರ ಮಾಡೋರೆ. ಯಾಕಂದ್ರೆ ನಮ್ ಜೀವನ ಹೇಗ್ ನಡಿಬೇಕು? ವೆಂಡರ್ ಝೋನ್ ಮಾಡಕ್ ಇವ್ರು ಮಾಡಕುಂತ 10-12 ವರ್ಷ ಸರ್. ಮಹಾನಗರ ಪಾಲಿಕೆಗೆ ಬರೀ ಒಂದು ವೆಂಡರ್ ಝೋನ್ ಮಾಡಕ್ ಆಗ್ತಾ ಇಲ್ಲ. ಈಗ ವೆಂಡರ್ ಝೋನ್ ನೋಡ್ರಿ ಸರ, ವ್ಯಾಪಾರಸ್ಥರಿಗೆ ವೆಂಡರ್ ಝೋನ್ ನೀವು ಮಾಡೋ ತನಕ ನೀವು ತೆರವುಗೊಳಿಸಿದ್ರಂದ್ರೆ ಎಲ್ಲಾ ವ್ಯಾಪಾರಸ್ಥರು ಸೇರ್ಕೊಂಡು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೇವೆ ನಾವು. ಇದು ಮಾತ್ರ ಗ್ಯಾರಂಟಿ. ನಮ್ಮ ಹೆಸರು ಸಂದೇಶ್ ಕೋಳೇಕರ್ ಅಂತೇಳಿ ಸರ್. ರೈಟ್.